ಓಕೆ, ನಮ್ಮಿಬ್ಬರದು ಬೆಣ್ಣೆನು ಗುಲ್ಕನ್ ಅಷ್ಟು ರುಚಿಯಾಗಿರುತ್ತೆ ನೋಡೋದಕ್ಕೆ ನಿಮಗೆ. ಒಂದ್ಸತಿ ಅವರು ಒಂದ್ಸರಿ ನಾನು. ಇಬ್ಬರು ಡೈರೆಕ್ಟ್ರು ಒಟ್ಟಿಗೆ ಕೆಲಸ ಮಾಡಿದ್ದೀರಿ, ಆ ಎಕ್ಸ್ಪೀರಿಯೆನ್ಸು, ಆ ಸ್ಕ್ರೀನ್ ಶೇರ್ ಇಲ್ಲ. ಈಗ ನಾವಿಬ್ಬರು ನಿರ್ದೇಶಕರು ಅಂತ ಏನು ಕೆಲಸ ಮಾಡಲಿಲ್ಲ. ಒಬ್ಬ ನಿರ್ದೇಶಕನ ಕೈ ಕೆಳಗಡೆ ಇಬ್ಬರು ಏನೂ ಗೊತ್ತಿಲ್ಲದಿರೋ ನಟರ ಥರ ಕೆಲಸ ಮಾಡಿದ್ದೀವಿ. ಅದೇನಾ ಹೇಳಿ. ಅದೇ ಇಲ್ಲ ಅಂದರೆ ನಿರ್ದೇಶಕರು ಅಂದರೆ ಪೇಮೆಂಟ್ ಕೊಟ್ಟಿಲ್ಲ ನಿರ್ದೇಶಕರದಲ್ಲಿ, ನಾವು ಬರೀ ಆ್ಯಕ್ಟರ್ ಆಗಿದ್ವಿ. ಅಂದರೆ ಹಾಗಲ್ಲ, ಅಂದರೆ ಎಲ್ಲ ಕಡೆ ನಮಗೆ ಗೊತ್ತಿರೋ ಸಿನಿಮಾನೇ ನಾವು ಮಾಡೋಕ್ಕೆ ಹೋಗೋದಲ್ಲ. ಅಂದರೆ ಬೇರೆಯವರು ಅವರ ಮನಸ್ಸಲ್ಲಿ ನೋಡಿದಂಥ ಸಿನಿಮಾನ ನಾವು ಎನ್ವಿಷನ್ ಮಾಡೋದಕ್ಕೆ ಅವ್ರ ಜೊತೆ ಸೇರ್ತಾ ಇದ್ದೀವಿ ಅಷ್ಟೇ. ಜಡೇಶ್ ಅವ್ರು ಬಹಳ ಚೆನ್ನಾಗಿ ಮಾಡಿದ್ರು. ಏನಾದರೂ ನಮಗೆ ಅದು ಸರಿ ಅನಿಸಿಲ್ಲ ಅಂದರೆ ಡೌಟ್ ಕೇಳ್ತಾ ಇದ್ವಿ, ಹೌದಾ ಸರ್ ಇದು ಹೇಗೆ ಇದು ಹಾಗೆ ಅಂತ. ಅವರು ಕೂಡ ತುಂಬ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಕೆಲವು ಸಲ ಅವರಿಗೂ ಡೌಟ್ ಇದ್ದಾಗ ಸರ್ ನಾನು ಹೀಗೆ ಅಂದ್ಕೊಂಡಿದ್ದೀನಿ, ಇದು ಸರಿ ಕಾಣಿಸುತ್ತಾ ಅಂತ ಅವ್ರು ಕೇಳಿ. ಸೊ ಇಟ್ಸ್ ಅಂದರೆ ದೊಡ್ಡವರು ಇವನು ನಾನು ಅವರು ಅನ್ನೋದಕ್ಕಿಂತ ಒಂಥರ ಓಪನ್ ಪ್ಲ್ಯಾಟ್ಫಾರ್ಮ್ ಥರ ಇತ್ತು. ಸೊ ಸ್ವಾಮಿಯಿಂದ ಹಿಡಿದು ಜಡೇಶ್ ಅವ್ರ ತನಕ ನಾವೆಲ್ಲ ಮಾತಾಡ್ತಾ ಇದ್ವಿ, ನಾನು ಹೀಗೆ ಮಾಡ್ಬೋದಾ, ಇಲ್ಲಿ ಮೂವ್ ಆಗ್ಬೋದಾ, ಈ ಥರ ಮಾಡ್ಬೋದಾ ಅಂತ. ಸೊ ಇಲ್ಲಿ ಡೈರೆಕ್ಟರ್ ಆಗಿ ನಮ್ದು ಯಾವುದೇ ಕೆಲಸ ಇಲ್ಲ, ಬರೀ ನಟರಾಗಿ ಮಾತ್ರ ಮಾಡಿದ್ದು. ಬಟ್ ನನಗೆ ಬಹಳ ಚಾಲೆಂಜ್ ಆದಂತಹ ಪಾತ್ರ ಸೊ ಈ ಸಿನಿಮಾದಲ್ಲಿ. ಗೆಟಪ್ ತುಂಬ ಚೆನ್ನಾಗಿದೆ ನಿಮ್ಮದು. ನಿಮ್ಮ ನೋಡ್ಕೊಂಡಾಗ ಹೇಗೆ ಅನಿಸ್ತು ಮೇಕಪ್ ಮಾಡಿದಾಗ? ಕೂದಲಿದ್ರೆ ಚೆನ್ನಾಗಿತ್ತು ಅಂತ ಅನಿಸ್ತು. ಬಟ್ ಆದರೆ ಕೂದಲಿದ್ರೆ ನಾನು ಆ್ಯಕ್ಟರ್ ಆಗ್ತಿರಲಿಲ್ಲ. ಯಾಕಂದರೆ ನಾನು ಒಂದು ಮೊಟ್ಟೆ ಕತೆ ಮಾಡಿದ್ದೆ, ನನಗೆ ಕೂದಲಿಲ್ಲ ಅಂತ. ಇಲ್ಲಾಂದ್ರೆ ನಂಗೆ ಆ್ಯಕ್ಟರ್ ಆಗಬೇಕು ಅಂತ ಯಾವ ಆಸೆನೂ ಇರಲಿಲ್ಲ. ಹಾಗಾಗಿ ನೋಡಿ, ನನ್ನ ಕೂದಲಿಲ್ಲದೆ ಇರೋದು ವೀಕ್ನೆಸ್ ಅಲ್ಲ, ಅದರಿಂದ ನಾನು ಇವತ್ತಿಲ್ಲಿ ಕೂತಿದ್ದೀನಿ. ಬಸ್ ನೀವು ಹೇಳಿ, ಐ ಲವ್ ಯು ಟು. ಬಹಳ ಖುಷಿ ಆಯಿತು. ಒಂದೇನಂತ ಹೇಳಿದ್ರೆ, ನಮ್ಮ ಜೀವನ ಬಹಳ ಬೇರೆ ಬೇರೆ ರೀತಿಯ ಜೀವನಗಳು. ಅಂದರೆ ಸರ್ ಯಾವತ್ತೂ ಕೂಡ ಸಿನಿಮಾ ರಂಗದಲ್ಲಿ ತೊಡಗಿಸ್ಕೊಳ್ಬೇಕು ಅಂತಾನೆ ಇದ್ದವರು. ನನಗೂ ಸಿನಿಮಾ ರಂಗಕ್ಕೂ ಸಂಬಂಧನೇ ಇಲ್ಲ, ಎಲ್ಲೋ ಮಂಗಳೂರು ಮೀನು ತಿನ್ಕೊಂಡು ನಾನು ಬದುಕಿದವನು. ಬಟ್ ಆದರೆ ನಮ್ಮ ಇಂಟೆನ್ಷನ್ ಒಂದೇ, ಅಂದರೆ ಸಿನಿಮಾದಲ್ಲಿ ಏನೋ ಒಂದು ನಾವಿಲ್ಲಿ ತನಕ ಮಾಡದಿರೋದು ನಮಗೆ ಚಾಲೆಂಜ್ ಆಗಿರುವಂಥದ್ದು ಮಾಡಬೇಕು ಅಂತ. ಸೊ ಜೊತೆಗೆ ನಿಂತಾಗ ವಿಜಯ್ ಸರ್ ಜೊತೆ ಅಂದರೆ ಫೈಟ್ ಆದಾಗ ಹೇಳಿದೆ, ಮೈ ಒಂದು ಬಿಟ್ಬಿಡಿ ಮತ್ತೆ ಕೇಸ್ ಆಗುತ್ತೆ ನಿಮ್ಮ ಮೇಲೆ ಅಂತ. ಸೊ ಬಟ್ ಅದನ್ನು ಬಿಟ್ಟು ಎಲ್ಲ ಸೀಕ್ವೆನ್ಸ್ಗಳಲ್ಲೂ ಕೂಡ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಅಂದರೆ ನಾವು ವರ್ಕ್ ಮಾಡ್ತಾ ಇದ್ವಿ, ಅಂದರೆ ನಮ್ಮ ಮೂಮೆಂಟಿಂದ ಹಿಡಿದು ನಾನು ಈ ಥರ ಮಾಡ್ಬೋದಾ, ನೀವು ಈ ಥರ ಮಾಡ್ಬೋದಾ. ಆ್ಯಂಡ್ ಜೊತೆಗೆ ಜಡೇಶ್ ಅವ್ರು ಬರೆದಿರೋ ರೀತಿಲಿ ಕೂಡ ಅಂದರೆ ಅದೊಂದು ಬಹಳ ದೊಡ್ಡ ಒಂದು ಟಗ್ ಆಫ್ ವಾರ್ ಇದೆ ಇವ್ರ ಮಧ್ಯೆ. ಒಂದ್ಸಲ ಇವ್ನು ಹೇಳಿದ್ರೆ ಒಂದ್ಸಲ ಆ ಕಡೆ ಎಳಿತಾರೆ. ಸೊ ಆ ವಾರ್ಗಳ ಇದರಲ್ಲಿ ಬಹಳ ಚೆನ್ನಾಗಿತ್ತು, ಒಂಥರ ಇಟ್ ವಾಸ್ ಫನ್, ಖುಷಿ ಆಯಿತು. ಇಬ್ಬರು ರೆಡಿ ಆಗ್ತಿದ್ವಿ, ಒಂದ್ಸರಿ ನಗ್ತಿದ್ವಿ. ಶಾರ್ಟ್ ಆಗಿದ ತಕ್ಷಣ ನಕ್ಕು ಬಿಡ್ತಾ ಇದ್ವಿ. ಆಮೇಲೆ ತಿರ್ಗಿ ಹಂಗೆ ಮೂಡ್ಗೆ ಹೋಗ್ತಿದ್ವಿ. ಅಲ್ಲಿ ಒಬ್ಬರು ಪೈಪೋಟಿ ಮಾಡಿದಿರ ಒಬ್ರಿಗೊಬ್ರು ನಮಗೇನು ನಿರ್ದೇಶಕರು ಹೇಳಿದರು ಅದನ್ನು ಒಪ್ಪಿಸ್ತಾ ಸಪೋರ್ಟ್ ಮಾಡ್ತಾ ಹೋದ್ವಿ. ಯಾಕಂದರೆ ಜನರಲಿ ಏನಾಗುತ್ತೆ, ಈಗ ಶೆಟ್ಟ ಹೇಳ್ದಂಗೆ ಕೆಲವರು ಸಹಿಸಲ್ಲ, ನಿಜ ಅದು. ಕೆಲವರು ವಿಲನ್ಗಳು ನಿಂತ್ರೇ ಸಹಿಸಲ್ಲ. ಇಲ್ಲಿ ನಾವು ಹಂಗೆ ಯಾರೂ ಮಾಡಲಿಲ್ಲ. ನಾವಿಬ್ಬರೂ ಅವರ ಏನು ಬರವಣಿಗೆ ಇತ್ತೋ ಅದನ್ನು ತುಂಬ ಮನಸ್ಪೂರ್ವಕವಾಗಿ ಹೃದಯ ತುಂಬಿ ಅದನ್ನು ಮಾತಾಡಿದ್ದೀವಿ ಅಷ್ಟೇ. ಸೊ ಹಂಗಾಗಿ ಅದು ತುಂಬ ಮುದ್ದಾಗಿ ಬಂದಿದೆ ಅನ್ಕೋತೀನಿ. ಇಬ್ಬರು ಒಬ್ರಿಗೊಬ್ರು ಲೈಕ್ ಫಸ್ಟು ಬಿಫೋರ್ ಆ್ಯಕ್ಷನ್ ಹೇಳೋಕ್ಕಿಂತ ಮುಂಚೆ ಎಲ್ಲ ಪ್ರಿಪೇರ್ ಆಗ್ತಿದ್ವಿ, ನಗ್ತಿದ್ವಿ, ಶಟ್ರ ಹಿಂಗಿದೆ ಬನ್ನಿ ಆಯಿತು ಅಂತ ಟಕ್ಕಂತ ಹಂಗೆ ಸೀರಿಯಸ್ ಆಗ್ತಿದ್ವಿ. ಶಾರ್ಟ್ ಆದಮೇಲೆ ಇದು ಥಿಯೇಟ್ರಲ್ಲಿ ಹಿಂಗೆ ಮಾತಾಡ್ಬೋದಲ್ವಾ ಅಂತ ಇಬ್ಬರು ಡಿಸ್ಕಸ್ ಮಾಡ್ತಿದ್ವಿ. ಅಂದರೆ ಏನಾಗುತ್ತೆ ಕೆಲವು ಸಲ, ಅಂದರೆ ನಾವು ಸೀನನ್ನು ತಿಂದು ಹಾಕೋಕೆ ಟ್ರೈ ಮಾಡ್ತೀವಿ. ಐ ಥಿಂಕ್ ಅದು ಒಬ್ಬ ನಟನಿಗಿರುವಂತಹ ಬಹಳ ದೊಡ್ಡ ವೀಕ್ನೆಸ್ ಅಂತ. ಅಂದರೆ ತಿಂದಾಕಬೇಕು ಅಂತಿಲ್ಲ, ಅವನು ಡೈರೆಕ್ಟರ್ ಏನು ಮಾಡಿದಾನೆ ಅದನ್ನು ಸರ್ವ್ ಮಾಡಿದ್ರೆ ಸಾಕು. ನಾವು ಸೀನ್ನ ಸೇವಕರು, ನಾವಲ್ಲಿ ಎಲ್ಲದರಲ್ಲೂ ಸ್ಕೋರ್ ಮಾಡೋಕ್ಕಿರೋದಲ್ಲ. ಕೆಲವು ಕಡೆ ನಾನು ಸೋಲ್ಲೇಬೇಕು, ಆ ಸೋತ್ರೇನೆ ಚಂದ ಸ್ಕ್ರೀನ್ ಪ್ಲೇಲಿ. ಕೆಲವು ಕಡೆ ಸರ್ ಸೋಲ್ಬೇಕು, ಅಲ್ಲಿ ಸೋತ್ರೇನೆ ಚಂದ. ಇಲ್ಲಾಂದ್ರೆ ಆಡಿಯನ್ಸ್ಗೆ ಆ ಎಕ್ಸ್ಪೀರಿಯನ್ಸ್ ಇರಲ್ಲ. ಯಾಕೆ ಗೆಲ್ಲಬೇಕು ಅನ್ಸುತ್ತೆ, ಒಬ್ಬ ಸೋತವನು ಗೆಲ್ಲಬೇಕು ಅಂತ ಅನ್ಸುತ್ತೆ. ಬಟ್ ಅದನ್ನು ನಾವು ಯಾವ ರೀತಿ ಬರಬೇಕು, ಸರ್ ಅವ್ರು ಸೋಲ್ಬೇಕಾದ್ರೆ ಸ್ವಲ್ಪ ಡೀಪಾಗಿ ಸೋಲ್ತೀನಿ ಅಂತ ಅವ್ರು ಒಪ್ಕೋತಾ ಇದ್ರು.
ನಾನು ಹಿಂಗೆ ಮಾಡ್ಬಿಡ್ತೀನಿ ಅಂತ. ಆಗ ಜಡೇಶ ಸರ್ ಅಷ್ಟು ಸೋಲ್ಬಿಡಿ, ಇಲ್ಲ ನಾನು ಸೋಲ್ತೀನಿ ಅಂತ ಅವರು. ಸೊ ಈ ತರ ಇದ್ದಾಗ ಏನಾಗುತ್ತೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ಮುಖಾಮುಖಿ ಅನ್ನೋದಕ್ಕಿಂತ ಅಂದ್ರೆ ನಾವೇನ್ ಅನ್ಕೋತೀವಿ ಸಿನಿಮಾದಲ್ಲಿ ಮುಖಾಮುಖಿ ಅಲ್ಲ, ಸಿನಿಮಾದಲ್ಲಿ ನಾವು ಡ್ಯಾನ್ಸ್ ಮಾಡೋದು ಜೊತೆಗೆ. ಮುಖಾಮುಖಿ ಅನ್ನುವಂಥ ಕಾನ್ಸೆಪ್ಟೇ ಸಿನಿಮಾದಲ್ಲಿ ಇಲ್ಲ. ಅದು ಸ್ಕ್ರೀನಲ್ಲಿ ಮುಖಾಮುಖಿ ತರ ಕಾಣಿಸುತ್ತೆ, ಬಟ್ ಬರ್ಬೇಕಾದ್ರೆ ನೀನ್ ಹಾಂಗ್ ಮಾಡಿದ್ರೆ ನಾ ಹೆದರಿದ್ರೆ ಮಾತ್ರ ಆಕ್ಚುಲಿ ಆ ಲುಕ್ಕಿಗೆ ಪವರ್. ನಾನು ಮುಖಾಮುಖಿ ಅಂತ ನಾನು ಆ ರಿಯಾಕ್ಷನ್ ಕೊಟ್ರೆ ಆಗ ಸೀನ್ಸ್ ಹೋಗುತ್ತೆ. ಐ ಥಿಂಕ್ ಆ ಕಾಂಪಿಟೇಷನ್ ಇರಲಿಲ್ಲ, ಇಟ್ ವಾಸ್ ಲೈಕ್ ಅ ಡ್ಯಾನ್ಸ್. ಸೊ ಅವ್ರೊಂದು ಸ್ಟೆಪ್ ಇಡ್ತಿದ್ರು, ನಾನೊಂದು ಸ್ಟೆಪ್ ಇಡ್ತಿದ್ದೆ, ಸೊ ಇಟ್ ಬಿಕೇಮ್ ಎ ಡ್ಯಾನ್ಸ್ ಅಷ್ಟೇ.